Hello everyone, I am Santosh. Today we are going to discuss the next part in digital fluency, that is about Google Docs. Okay, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಗೂಗಲ್ ಡ್ರೈವ್ ಬಗ್ಗೆ ಕೇಳ್ಕೊಂಡಿದ್ವಿ. ಇವಾಗ ಗೂಗಲ್ ಡಾಕ್ಸ್ ಇದು ಒನ್ ಆಫ್ ದಿ ಪಾರ್ಟ್ ಆಫ್ ಗೂಗಲ್ ಡ್ರೈವ್ ಆರ್ ಗೂಗಲ್ ಡಾಕ್ಸ್ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಗೂಗಲ್ ಅಪ್ಲಿಕೇಶನ್ಸ್. ನೀವು ಗೂಗಲ್ ಡ್ರೈವ್ ನಲ್ಲಿ ಗೂಗಲ್ ಡಾಕ್ಸ್ ಕೂಡ ಓಪನ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಗೂಗಲ್ ಡಾಕ್ಯುಮೆಂಟ್ಸ್ ಡಾಕ್ಸ್ ಓಪನ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಗೂಗಲ್ ಡಾಕ್ಸ್. ಗೂಗಲ್ ಡಾಕ್ಸ್ is a free web-based word processing application similar to MS Word developed by Google. ನೋಡಿ, ಮೈಕ್ರೋಸಾಫ್ಟ್ ಕಂಪನಿದು ಒನ್ ಆಫ್ ದಿ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂದ್ರೆ ಜಸ್ಟ್ ಫಾರ್ ಡಾಕ್ಯುಮೆಂಟೇಶನ್ ಇರುವಂತ ಒನ್ ಆಫ್ ದಿ ಸಾಫ್ಟ್ವೇರ್ ಯಾವುದು? ಮೈಕ್ರೋಸಾಫ್ಟ್ ವರ್ಡ್. ಅದೇ ತರ ಗೂಗಲ್ ಡಾಕ್ಸ್ ಕೂಡ ಒನ್ ಆಫ್ ದಿ ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್. ಮೀನ್ಸ್ ಅಲ್ಲಿ ಕೂಡ ನೀವು ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಬಹುದು, ಬಟ್ ಇಟ್ ಈಸ್ ಫ್ರೀ ಅಂಡ್ ಇಟ್ ಈಸ್ ಇಂಟರ್ನೆಟ್ ಬೇಸ್ಡ್, ಮೀನ್ಸ್ ವೆಬ್ ಬೇಸ್ಡ್ ಅಪ್ಲಿಕೇಶನ್. ಹಾಗಿದ್ರೆ ದಿಸ್ ಈಸ್ ವೆರಿ ಫ್ರೀ ಅಂಡ್ MS Word is not free. You should pay for it. Okay, it is part of the Google Workspace, which includes other productivity tools like Google Sheets, Google Slides. Okay, ಇದರಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟ್ ಆಫ್ ಸಾಫ್ಟ್ವೇರ್ಸ್ ಕೂಡ ಬರುತ್ತೆ ಗೂಗಲ್ ಡ್ರೈವ್ ನಲ್ಲಿ ಅಥವಾ ಗೂಗಲ್ ವರ್ಕ್ ಸ್ಪೇಸ್ ನಲ್ಲಿ. ಅದ್ಯಾವುದಂದ್ರೆ ಗೂಗಲ್ ಶೀಟ್ಸ್, ಗೂಗಲ್ ಸ್ಲೈಡ್ಸ್. ಓಕೆ, ಅದೇ ತರ ಗೂಗಲ್ ಡಾಕ್ಸ್ ಅನ್ನೋದು ಡಾಕ್ಯುಮೆಂಟೇಶನ್ ಗೋಸ್ಕರ ಯೂಸ್ ಮಾಡುವಂತ ಒನ್ ಆಫ್ ದಿ ವೆಬ್ ಬೇಸ್ಡ್ ಸಾಫ್ಟ್ವೇರ್. ಓಕೆ, ಸಾಫ್ಟ್ವೇರ್ ಅಲ್ಲ, ಇಟ್ ಈಸ್ ಆಲ್ರೆಡಿ ಅವೈಲೇಬಲ್ ಒನ್ ಆಫ್ ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನೀವು ಹೇಳ್ಬೋದು. ಗೂಗಲ್ ಡಾಕ್ಸ್ allows user to create, edit and collaborate on documents online, offering a range of features that make it popular for both personal and professional use. Here is some of the functionalities ಕೂಡ ನಾವು ನೋಡೋಣ. ಓಕೆ, ಗೂಗಲ್ ಡಾಕ್ಸ್ ಏನ್ ಮಾಡುತ್ತೆ, ಅಲ್ಲಿ ನಾವು ಏನ್ ಮಾಡ್ಬೋದು? ಕ್ರಿಯೇಟ್ ಡಾಕ್ಯುಮೆಂಟ್ ಮಾಡ್ಬೋದು, ಎಡಿಟ್ ಡಾಕ್ಯುಮೆಂಟ್ಸ್ ಮಾಡ್ಬೋದು, ಅದೆಲ್ಲ ಆನ್ಲೈನ್ ಅಲ್ಲಿನೇ ಮಾಡ್ಬೋದು. ಮೀನ್ಸ್ ನೀವು ನಿಮ್ ಕಂಪ್ಯೂಟರ್ ನಿಮ್ ಹತ್ರನೇ ಇರ್ಬೇಕಂತೇನಿಲ್ಲ. ನೀವು ಬೇರೆ ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಅಲ್ಲಿ ಇದ್ರೆ ನಿಮ್ ಲಾಗಿನ್ ಅಕೌಂಟ್ ಥ್ರೂ ಲಾಗಿನ್ ಆಗಿ ಅದೇ ಡಾಕ್ಯುಮೆಂಟ್ ಅನ್ನ ಈಸಿಯಾಗಿ ಎಡಿಟ್ ಕೂಡ ಮಾಡಬಹುದು. ಓಕೆ, ಅಲ್ಲಿ ಕೂಡ ದೇರ್ ಆರ್ ಡಿಫರೆಂಟ್ ಫೀಚರ್ಸ್ ಅವೈಲೇಬಲ್. ಲೈಕ್ ಇನ್ MS Word ಒಳಗೆ ಏನೇನ್ ಫೀಚರ್ಸ್ ಇರ್ತಾವೆ, some of the features are there in Google Documents software. Okay, it can be used for personal as well as professional use. ಅದನ್ನ ಪರ್ಸನಲ್ ಯೂಸ್ಗೆ ಅಥವಾ ಪ್ರೊಫೆಷನಲ್ ಯೂಸ್ಗೆ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಹಂಗಿದ್ರೆ ವಾಟ್ ಆರ್ ದಿ ಫಂಕ್ಷನಾಲಿಟೀಸ್, ಇದ್ರದ್ದು ಏನೇನ್ ಫೀಚರ್ಸ್ ಇದಾವೆ ಅಂತ ನಾವು ನೋಡೋಣ. ಓಕೆ, ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಮೀನ್ಸ್ ಯು ಕ್ಯಾನ್ ಆಲ್ಸೋ ಫಾರ್ಮ್ಯಾಟ್ ದಿ ಟೆಕ್ಸ್ಟ್ ಇನ್ ಗೂಗಲ್ ಡಾಕ್ಸ್. ಬೋಲ್ಡ್ ಮಾಡಬಹುದು, ಇಟ್ಯಾಲಿಕ್, ಅಂಡರ್ಲೈನ್ ಅಥವಾ ಕಲರ್ ಚೇಂಜಸ್ ಮಾಡಬಹುದು, ಸೈಜ್ ಚೇಂಜಸ್ ಮಾಡಬಹುದು. ಓಕೆ, ಯು ಕ್ಯಾನ್ ಆಲ್ಸೋ ಇನ್ಸರ್ಟ್ ದ ಎಲಿಮೆಂಟ್ಸ್, ಇಮೇಜಸ್ ಆಡ್ ಮಾಡಬಹುದು, ಟೇಬಲ್ಸ್ ಆಡ್ ಮಾಡಬಹುದು, ಲಿಂಕ್ಸ್ ಆಡ್ ಮಾಡಬಹುದು, ಡ್ರಾಯಿಂಗ್ಸ್ ಆಡ್ ಮಾಡಬಹುದು. ಓಕೆ, ಲೈಕ್ ಹೌ ಯು ಡೂ ಇಟ್ ಇನ್ MS Word. MS Word ಅಲ್ಲಿ ಹೇಗ್ ಮಾಡ್ತಿರೋ ಅದೇ ತರ ಇಲ್ಲಿ ಕೂಡ ಡಾಕ್ಯುಮೆಂಟೇಶನ್ಸ್ ಮಾಡಬಹುದು. ಇವನ್ ಯು ಕ್ಯಾನ್ ಶೇರ್ ಯುವರ್ ಡಾಕ್ಯುಮೆಂಟ್ಸ್. ನೀವೇನ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿರ್ತೀರಿ ಅಲ್ಲೇ ಇಮಿಡಿಯೇಟ್ಲಿ ಶೇರ್ ಅಂತ ಆಪ್ಷನ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ದಟ್ ಶೇರ್ ಬಟನ್ ಯು ಕ್ಯಾನ್ ಶೇರ್ ದ ಡಾಕ್ಯುಮೆಂಟ್ ಬೈ ಸೆಟ್ಟಿಂಗ್ ಸಮ್ ಪರ್ಮಿಷನ್ಸ್. ಫಾರ್ ಎಕ್ಸಾಂಪಲ್, ನೀವು ಶೇರ್ ಮಾಡಿದ ಡಾಕ್ಯುಮೆಂಟ್ ಬರೀ ಅವರು ವ್ಯೂ ಮಾಡಬೇಕು, ಎಡಿಟ್ ಮಾಡಬಾರ್ದು ಅಂದ್ರೆ ವ್ಯೂ ಓನ್ಲಿ ಅಂತ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ದೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಆಪ್ಷನ್ಸ್ ಅವೈಲೇಬಲ್ ಇನ್ ಗೂಗಲ್ ಡಾಕ್ಸ್. ಆಟೋಮೆಟಿಕ್ ಸೇವಿಂಗ್, ಅಂಡ್ ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್. ನೀವು ಹೇಗೆ ವರ್ಕ್ ಮಾಡ್ತಾ ಹೋಗ್ತಿರೋ ಅದು ಆಟೋಮೆಟಿಕಲಿ ಸೇವ್ ಆಗ್ತಾ ಹೋಗುತ್ತೆ. ಬಟ್ MS Word ನಲ್ಲಿ ನೀವು ಸೇವ್ ಮಾಡಬೇಕಾಗುತ್ತೆ ವಿತ್ ದ ಹೆಲ್ಪ್ ಆಫ್ ಸೇವ್ ಬಟನ್. ಓಕೆ, ಅಂಡ್ ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ ಇಟ್. ಮೀನ್ಸ್ ನೀವೇನ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿರ್ತೀರ ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡಬಹುದು. ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಓಕೆ, PDF ಫಾರ್ಮ್ಯಾಟ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ಅಥವಾ ವರ್ಡ್ ಫಾರ್ಮ್ಯಾಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ದಿಸ್ ಇಸ್ ಆಲ್ ದಿ ಇಂಪಾರ್ಟೆಂಟ್ note about Google Docs. Okay,
ಹಾಗಿದ್ರೆ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಗೂಗಲ್ ಡಾಕ್ ಅಂಡ್ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಇಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್, you see some differences I have taken for you. What is the difference between Google Docs and ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಗೂಗಲ್ ಡಾಕ್ಸ್ ಅಲ್ಲಿರೋ ಏನೇನ್ ಡಿಫರೆನ್ಸಸ್ ಇದೆ ಅಂತ ನೋಡೋಣ. ಸಿ, ಗೂಗಲ್ ಡಾಕ್ಸ್ ಇಸ್ ಫ್ರೀ, ಬಟ್ MS ವರ್ಡ್ ರಿಕ್ವೈರ್ಸ್ ಸಬ್ಸ್ಕ್ರಿಪ್ಷನ್, ಪರ್ಚೇಸ್ ಮಾಡಬೇಕಾಗುತ್ತೆ. ಗೂಗಲ್ ಡಾಕ್ಸ್ ಈಸ್ ರಿಯಲ್ ಟೈಮ್ and online, but Microsoft Word is offline, and you can access the documents internet based ಅಥವಾ ವೆಬ್ ಬೇಸ್ಡ್ ಇರೋದ್ರಿಂದ ನೀವು ಎಲ್ಲಿ ಬೇಕಾದಲ್ಲಿಂದ ನೀವು ಡೇಟಾನ ಎಕ್ಸೆಸ್ ಮಾಡ್ಬೋದು, ನಿಮ್ಮ ಡಾಕ್ಯುಮೆಂಟ್ ಅನ್ನ ಎಕ್ಸೆಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ MS ವರ್ಡ್ ನೀವು ಕ್ರಿಯೇಟ್ ಮಾಡಿದ್ದು ಅಪ್ಲಿಕೇಶನ್ ಎಕ್ಸೆಸ್ ಮಾಡ್ಬೇಕಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿನೇ ನೀವು ಓಪನ್ ಮಾಡಿ ಎಕ್ಸೆಸ್ ಮಾಡಬಹುದು. ಅಂಡ್ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಗೂಗಲ್. ಯಾವುದು? ಗೂಗಲ್ ಡಾಕ್ಸ್. ವರ್ಡ್ ಈಸ್ ದಿ ಪ್ರಾಡಕ್ಟ್ ಆಫ್ ಮೈಕ್ರೋಸಾಫ್ಟ್. ಅಂಡ್ ಇಲ್ಲಿಯೂ ಕೂಡ ಸಾಕಷ್ಟು ಟೆಂಪ್ಲೇಟ್ಸ್ಗಳು ನಮಗೆ ಅವೈಲೇಬಲ್ ಇರ್ತಾವೆ. ಇಲ್ಲಿ ಗೂಗಲ್ ಡಾಕ್ಸ್ ನಲ್ಲಿ, MS ವರ್ಡ್ ನಲ್ಲಿ ಅಲ್ಲಿಯೂ ಕೂಡ ಟೆಂಪ್ಲೇಟ್ಸ್ಗಳು ಅವೈಲೇಬಲ್ ಇರ್ತವೆ. ಬಟ್ MS ವರ್ಡ್ ಹ್ಯಾಸ್ ಮೋರ್ ಫೀಚರ್ಸ್ ದ್ಯಾನ್ Google Docs. Okay, and what are the advanced features? Good for basic documentation. ಯಾವುದು? ಗೂಗಲ್ ಡಾಕ್ಸ್ ಅಲ್ಲಿ ನೀವು ಬೇಸಿಕ್ ಡಾಕ್ಯುಮೆಂಟೇಶನ್ ಮಾಡಬಹುದು, ಬಟ್ MS ವರ್ಡ್ ಅಲ್ಲಿ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಫಾರ್ ಎಡಿಟಿಂಗ್, ಫಾರ್ಮ್ಯಾಟಿಂಗ್. ಓಕೆ, ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಗೂಗಲ್ ಡಾಕ್ಸ್ ಅಂಡ್ ಮೈಕ್ರೋಸಾಫ್ಟ್ ವರ್ಡ್. ಅಂಡ್ ಎರಡನ್ನೂ ನಾವು ಏನ್ ಮಾಡ್ತೀವಿ? ಡಾಕ್ಯುಮೆಂಟೇಶನ್ಗೋಸ್ಕರ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ಹೌ ಗೂಗಲ್ ಡಾಕ್ಸ್ ಲುಕ್ಸ್ ಲೈಕ್. ಓಕೆ, ಐ ವಾಂಟ್ ಟು ಓಪನ್ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್. ಆಲ್ರೆಡಿ ಐ ಹ್ಯಾವ್ ಸೈನ್ಡ್ ಇನ್. ಇಲ್ಲಿ ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೀನಿ. ಐ ವಿಲ್ ಓಪನ್ ಡೈರೆಕ್ಟ್ಲಿ ದ ಗೂಗಲ್ ಡ್ರೈವ್. ಓಕೆ, ಗೂಗಲ್ ಡ್ರೈವ್ ಓಪನ್ ಮಾಡ್ತೀನಿ, ಅಥವಾ ನೀವು ಗೂಗಲ್ ಡಾಕ್ಸ್ ಅಂತ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರು ಇಲ್ಲಿಯೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಕ್ಕೆ ಆಪ್ಷನ್ ಸಿಗುತ್ತೆ. ಅಥವಾ ಡ್ರೈವ್ ನಲ್ಲಿ ನೀವು ಹೋಗಿ ಗೂಗಲ್ ಡಾಕ್ಸ್ ಅನ್ನ ಓಪನ್ ಮಾಡಬಹುದು. ಇಲ್ಲಿ ನಾನು ಡೈರೆಕ್ಟ್ ಆಗಿ ಡಾಕ್ಸ್ ಅಂತ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್, ನೋಡಿ. ಅಂಡ್ ಇಫ್ ಯು ಕ್ಲಿಕ್ ಆನ್ ಬ್ಲಾಂಕ್ ಡಾಕ್ಯುಮೆಂಟ್, ಇಟ್ ವಿಲ್ ಓಪನ್ ಎ ಬ್ಲಾಂಕ್ ಪೇಜ್. ಇಲ್ಲಿ ನೀವು ಡಾಕ್ಯುಮೆಂಟೇಶನ್ ಮಾಡಬಹುದು, ನೋಡ್ಬೋದು ನೀವು. ದಿಸ್ ಇಸ್ ಸೇಮ್ ಆಸ್ ಮೈಕ್ರೋಸಾಫ್ಟ್ ವರ್ಡ್. ಇದು ಮೈಕ್ರೋಸಾಫ್ಟ್ ವರ್ಡ್ ತರನೇ ನಿಮ್ಗೆ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಹೆಲೋ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇನ್ ಅಡ್ವಾನ್ಸ್ ಅಂತ ನಾನು ಸಮ್ ಟೆಕ್ಸ್ಟ್ ಬರೆದಿದ್ದೀನಿ. ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ಇಟ್ ಲೈಕ್ MS ವರ್ಡ್ ನಲ್ಲಿ ಹೇಗೆ ಮಾಡ್ತೀರಾ ಅದೇ ತರ. ಇಲ್ಲಿ ಕಡೆ ಸಾಕಷ್ಟು ಆಪ್ಷನ್ಸ್ಗಳಿವೆ. ಇಲ್ಲಿ ಟೂಲ್ ಬಾರ್ ಇದೆ, ಇಲ್ಲಿ ನೀವು ಬೋಲ್ಡ್ ಮಾಡ್ಬೋದು, ಸೈಜ್ ಇನ್ಕ್ರೀಸ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಚೇಂಜ್ ದ ಸ್ಟೈಲ್ ಆಫ್ ದಿ ಫಾಂಟ್. ವೆರಿ ಸಿಂಪಲ್. ಆರ್ ಯು ಕ್ಯಾನ್ ಆಲ್ಸೋ ಗಿವ್ ದ ಕಲರ್ ಯೂಸಿಂಗ್ ಕಲರ್ ಆಪ್ಷನ್ಸ್. ಇಟ್ ಈಸ್ ಜಸ್ಟ್ ಸೇಮ್ ಆಸ್ ಮೈಕ್ರೋಸಾಫ್ಟ್ ವರ್ಡ್. ಓಕೆ, ಅಂಡ್ ನೋಡಿ, ಆಟೋಮೆಟಿಕಲಿ ಇಟ್ ಈಸ್ ಸೇವಿಂಗ್. ನಾನು ಏನು ವರ್ಕ್ ಮಾಡ್ತಾ ಇರ್ತೀನಿ ಇದು ಆಟೋಮೆಟಿಕಲಿ ಸೇವ್ ಆಗ್ತಾನೆ ಇರುತ್ತೆ. Okay, no need to save, and you can just give the name. For example, document 1 ಅಂತ ನಾನು ಹೆಸರು ಕೊಟ್ಟಿರ್ತೀನಿ. ಆಟೋಮೆಟಿಕಲಿ ಅದು ಸೇವ್ ಆಗಿಬಿಡುತ್ತೆ. ಡ್ರೈವ್ ನಲ್ಲಿನೇ ಸೇವ್ ಆಗುತ್ತೆ. ಇಲ್ಲಿ ನೋಡಿ, ಮೈ ಡ್ರೈವ್ ಅಂತ ತೋರಿಸ್ತಾ ಇದೆ. ನಿಮ್ಮ ಡ್ರೈವ್ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗಿರುತ್ತೆ. ಓಕೆ, ಅಂಡ್ ದೇರ್ ಆರ್ ಅದರ್ ಆಪ್ಷನ್ಸ್ ಲೈಕ್ ಅಲೈನ್ಮೆಂಟ್ಸ್ ಆಪ್ಷನ್ ಕೂಡ ಇದೆ. ನೀವು ಲಿಂಕ್ ಆಡ್ ಮಾಡ್ಬೋದು, ಹೈಲೈಟ್ ಮಾಡ್ಬೋದು, ಪ್ರಿಂಟ್ ತಗೋಬಹುದು. ದೇರ್ ಇಸ್ ಎ ಪ್ರಿಂಟ್ ಆಪ್ಷನ್, ಅಂಡ್ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಅವೈಲೇಬಲ್. ಇಲ್ಲಿ ಕೂಡ ಎಡಿಟ್ ಆಪ್ಷನ್ಸ್, ವ್ಯೂ ಆಪ್ಷನ್ಸ್, ಇನ್ಸರ್ಟ್ ಆಪ್ಷನ್ಸ್, ಫಾರ್ಮ್ಯಾಟಿಂಗ್ ಆಪ್ಷನ್ಸ್, ಟೂಲ್ಸ್ ಆಪ್ಷನ್ಸ್. ಓಕೆ, ಈ ಎಲ್ಲ ಆಪ್ಷನ್ಗಳು ಸೇಮ್ ಆಸ್ MS ವರ್ಡ್ ನಲ್ಲಿ ಹೇಗಿರುತ್ತೋ
ಅದೇ ತರ ಡಾಕ್ಸ್ ನಲ್ಲಿಯೂ ಕೂಡ ನಮಗೆ ಸಿಗುತ್ತೆ. ಇಫ್ ಯು ವಾಂಟ್ ಟು ಶೇರ್, ದೇರ್ ಈಸ್ ಎ ಶೇರ್ ಆಪ್ಷನ್. ಇಲ್ಲಿ ಶೇರ್ ಆಪ್ಷನ್ ಅಂತ ಇದೆ. ಇಫ್ ಐ ಕ್ಲಿಕ್ ಆನ್ ದಿಸ್, ನೀವು ಈ ಡಾಕ್ಯುಮೆಂಟ್ ಅನ್ನ ಮತ್ತೆ ಬೇರೆ ಯಾರಿಗಾದ್ರೂ ಶೇರ್ ಮಾಡೋರಿದ್ರೆ ಅವ್ರದ್ದು ಇಲ್ಲಿ ಇಮೇಲ್ ಐ ಡಿ ಹಾಕಬೇಕು. ಬಟ್ ನೋಡಿ, ನೀವು ಈ ಫೈಲ್ ಅನ್ನ ರಿಸ್ಟ್ರಿಕ್ಟ್ ಕೂಡ ಮಾಡ್ಬೋದು, ಅಥವಾ ಯಾರಿಗೆ ಬೇಕಾದವ್ರಿಗೂ ಲಿಂಕ್ ಓಪನ್, ಯಾರು ಈ ಲಿಂಕ್ ಯೂಸ್ ಮಾಡ್ತಾರೆ ಅವರು ಓಪನ್ ಮಾಡ್ಬೋದು ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, and you can copy the link and share, otherwise just type the email addresses. and ಇಲ್ಲಿ ನೋಡಿ, ಎಡಿಟ್ ಮಾಡಕ್ ಕೊಡ್ಬೋದು, ಇಲ್ಲ ಬರೀ ವ್ಯೂ ಮಾಡಕ್ ಅಷ್ಟೇ ಕೊಡ್ಬೋದು. ಎಡಿಟ್ ಮಾಡಕ್ ಕೊಟ್ರೆ ನೀವೇನ್ ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ಅವರು ಎಡಿಟ್ ಮಾಡ್ತಾರೆ. ಬರೀ ವ್ಯೂ ಮಾಡಕ್ ಕೊಟ್ರೆ ಇಟ್ ಈಸ್ ವೆರಿ ಓನ್ಲಿ ವಿಸಿಬಲ್ ಫಾರ್ ದ ಶೇರ್ಡ್ ಪರ್ಸನ್. ಅದು ಎಡಿಟಿಂಗ್ ಆಪ್ಷನ್ ಅಲ್ಲಿ ಇರೋದಿಲ್ಲ. ಓಕೆ, got it? This is very same as, and ಇಲ್ಲಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಆಪ್ಷನ್ ಇನ್ MS ವರ್ಡ್ ನಲ್ಲಿ ಏನಿರುತ್ತೋ ಆ ಆಪ್ಷನ್ಗಳು ಇಲ್ಲಿ ಒಂದೊಂದು ಆಪ್ಷನ್ಗಳು ಮಿಸ್ಸಿಂಗ್ ಇರ್ತವೆ. ದಿಸ್ ಇಸ್ ಫಾರ್ ಬೇಸಿಕ್ ಡಾಕ್ಯುಮೆಂಟೇಶನ್ ಪರ್ಪಸ್. ಇದು ಬೇಸಿಕ್ ಡಾಕ್ಯುಮೆಂಟೇಶನ್ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಬಟ್ ಇದಕ್ಕಿಂತ ಹೈ ಫಾರ್ಮ್ಯಾಟಿಂಗ್, ಸ್ಪೆಷಲೈಸ್ಡ್ ಫಾರ್ಮ್ಯಾಟಿಂಗ್ ನೀವು ಮಾಡೋರಿದ್ರೆ MS ವರ್ಡ್ ಅನ್ನೇ ಚೂಸ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಇಲ್ಲಿ ನೀವು ಏನ್ ಮಾಡ್ಬೋದು, ಈ ಫೈಲ್ ಅನ್ನ ಸೇವ್ ಮಾಡ್ಬೋದು. ಆಲ್ರೆಡಿ ಸೇವ್ಡ್ ಇರುತ್ತೆ, ಬಟ್ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಇಟ್, ಯು ಕ್ಯಾನ್ ಶೇರ್ ಇಟ್, ಯು ಕ್ಯಾನ್ ಡೌನ್ಲೋಡ್ ಇಟ್ ಇನ್ ಡಿಫರೆಂಟ್ ಫಾರ್ಮ್ಯಾಟ್ಸ್. MS ವರ್ಡ್ ಫಾರ್ಮ್ಯಾಟ್ ನಲ್ಲಿ ಡೌನ್ಲೋಡ್ ಮಾಡ್ಬೋದು. PDF ಫಾರ್ಮ್ಯಾಟ್ ನಲ್ಲಿ ಬೇಕಂದ್ರೆ ಡೈರೆಕ್ಟ್ ಆಗಿ ನಮಗೆ PDF ಫಾರ್ಮ್ಯಾಟ್ ಅಲ್ಲಿ ಸಿಗುತ್ತೆ. ವರ್ಡ್ ಪ್ಯಾಡ್ ಫಾರ್ಮ್ಯಾಟ್ ಅಲ್ಲಿ ಬೇಕಂದ್ರೆ ವರ್ಡ್ ಪ್ಯಾಡ್ ಫಾರ್ಮ್ಯಾಟ್ ಅಲ್ಲಿ ಸಿಗುತ್ತೆ, ಅಥವಾ ಟೆಕ್ಸ್ಟ್ ಬಾಕ್ಸ್ ಫಾರ್ಮ್ಯಾಟ್ ಅಲ್ಲಿ ಬೇಕಂದ್ರೆ TXT ಫೈಲ್ ಅಲ್ಲಿ ಸಿಗುತ್ತೆ. ಹೌಎವರ್ ಯು ವಾಂಟ್, ಯು ಕ್ಯಾನ್ ಚೂಸ್ ಇಟ್. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್. ಗೂಗಲ್ ಡಾಕ್ಸ್ ಅಂದ್ರೆ ಇಟ್ ಈಸ್ ಸೇಮ್ ಆಸ್ MS ವರ್ಡ್. ಯು ಕ್ಯಾನ್ ಯೂಸ್ ಇಟ್ ಫಾರ್ documentation purpose. Okay, if you have any doubts, you can query in comments. Thank you.